Yes. Namaste. Happy evening, all of Happy you. evening, Satish. ನಮಸ್ತೆ ಗುರುಗಳೇ, ಹ್ಯಾಪಿ ಈವ್ನಿಂಗ್ ಗುರುಗಳೇ. Happy evening, ಗುರುಗಳೇ. ಹ್ಯಾಪಿ ಈವ್ನಿಂಗ್ ಸರ್ ಗುರುಗಳೇ. ನಮಸ್ತೆ ನಮಸ್ತೆ ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್. ಹ್ಯಾಪಿ ಈವ್ನಿಂಗ್. ಶ್ರೀರಾಮ್ ಸರ್, ಹರಿ ಓಂ. ಹ್ಯಾಪಿ ಈವ್ನಿಂಗ್ ಸರ್. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಹ್ಯಾಪಿ ಈವ್ನಿಂಗ್ ಗುರುಗಳೇ. ನಮಸ್ತೆ ಗುರುಜಿ. ನೋಡು ಮಕ್ಕಳು ಹೇಳ್ತಾರೆ. ಸುಂದರ ಸಂಜೆ ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಹ್ಯಾಪಿ ಗುರುಗಳೇ. ಈವ್ನಿಂಗ್ ಗುರುಗಳೇ. ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಗುರುಗಳೇ. ಶುಭ ಸಂಜೆ. ಆಸಮ್ ಆಸಮ್ ವಂಡರ್ಫುಲ್. ಎಲ್ಲರಿಗೂ ಸ್ವಾಗತ. ಮಾಡಿಯ ಸ್ಟೂಡೆಂಟ್ಸ್ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಫಾರ್ ದಿಸ್ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್. ಇಟ್ಸ್ ಅ ವೆರಿ ಪವರ್ಫುಲ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್. ಸೊ ಲೆಟ್ಸ್ ಮ್ಯಾನಿಫೆಸ್ಟ್. ಈ ಒಂದು ಹುಣ್ಣಿಮೆಯ ಸಮಯದಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮುಖಾಂತರ ನಿಮ್ಮ ವಿಶಸ್, ಎಲ್ಲರ ಗೋಲ್ಸ್, ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ವಂಡರ್ಫುಲ್ ಎನರ್ಜಿಯನ್ನು ಪಡೆಯೋಣ. ಮೂನಿಂದ, ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಪಡೆಯೋಣ. ಓಕೆ, ಸೊ ಇವತ್ತಿಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಏನೇನು? ಬೇಲೀಫ್ ಬೇಕು. ಇವತ್ತು ಹುಣ್ಣಿಮೆ ರಿಚುವಲ್ ಏನು ಬೇಕು? ಬೇಲೀಫ್ ಬೇಕು. ಸರಿನಾ? ಸೊ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂತಹ ಪಲಾವ್ ಎಲೆ ಬೇಲೀಫ್ ಬೇಕು. 5 ಬೇಲೀಫ್, 5 ಅಥವಾ 6 ಬೇಲೀಫ್ ರೆಡಿ ಇಟ್ಕೊಳ್ಳಿ. ಸರಿನಾ? ನೆಕ್ಸ್ಟ್, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ಬೌಲ್ ಅಥವಾ ತಟ್ಟೆ, ಜೊತೆಗೆ ಹೋಲ್ಡರ್ ಅಥವಾ ಚಿಮ್ಟ, ಮ್ಯಾಚ್ ಬಾಕ್ಸ್ ಜೊತೆಗೆ ಕ್ಯಾಂಡಲ್ ಅಥವಾ ದೀಪ ಬೇಕು. ಕ್ಲಿಯರ್? ಸೊ ಇಷ್ಟು ಸಾಮಗ್ರಿಗಳನ್ನ ತಯಾರು ಮಾಡ್ಕೊಳ್ಳಿ, ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಇಟ್ ಈಸ್ ರೆಡಿ ದೆನ್ ವಿ ಕ್ಯಾನ್ ಸ್ಟಾರ್ಟ್. ಸರಿನಾ? ವಾಟರ್ ಬಾಟಲ್ ಬೇಕು, ಜೊತೆಗೆ ನೀರು ಬಾಟಲ್ ಬೇಕು. ಫ್ರೆಶ್ ನೀರು ಬಾಟಲ್ನ ಜೊತೆಗೆ ಇಟ್ಕೊಳ್ಳಿ. ವಾಟರ್ ಬಾಟಲ್. ಕ್ಲಿಯರ್? am I audible? ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? am I audible, visible? Yes ಗುರುಜಿ. ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಇದೆಯಾ? ವಾಲ್ಯೂಮ್ ಸರ್ ಕ್ಲಿಯರ್, ವೆರಿ ಕ್ಲಿಯರ್ ಸರ್, ವೆರಿ ಕ್ಲಿಯರ್. ಇದ್ರೆ ನಿಮ್ ಕಡೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ನಿಮ್ಮ ಕಡೆ ಆಡಿಯೋ ಸೆಟ್ಟಿಂಗ್ಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ಐ ರಿಯಲಿ ಅಪ್ರಿಷಿಯೇಟ್ ಯಾರೆಲ್ಲ ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ರೆ. ಐ ರಿಯಲಿ ಅಪ್ರಿಷಿಯೇಟ್ ಬಿಕಾಸ್ ಹುಣ್ಣಿಮೆ ರಿಚುವಲ್ನ ಮಹತ್ವ ಹೇಳ್ತೀನಿ ನೋಡಿ. ಸೋ ಪವರ್ಫುಲ್. ಸೊ ವಾಟ್ ಈಸ್ ಹುಣ್ಣಿಮೆ? ಹುಣ್ಣಿಮೆ ಅಂದಾಗ ಪೂರ್ಣ ಚಂದ್ರ. ಸೊ ಚಂದ್ರ ಏನಾಗಿದ್ದಾನೆ? ತುಂಬ ಪೂರ್ಣವಾಗಿ ಕಂಗೊಳಿಸ್ತಾ ಇದ್ದಾನೆ. ಸೊ ಚಂದ್ರನ ಶಕ್ತಿ ತುಂಬ ಜಾಸ್ತಿ ಇದೆ. ಚಂದ್ರನ ಪವರ್, ಎನರ್ಜಿ ತುಂಬ ಇರುತ್ತೆ. ಹುಣ್ಣಿಮೆ ಸಮಯದಲ್ಲಿ ಹತ್ತಿರ ಇರ್ತಾನೆ, ಭೂಮಿಗೆ ಹತ್ತಿರ ಇರ್ತಾನೆ. ಸೊ ಚಂದ್ರನ ಪ್ರಭಾವ ನಿಮ್ಮ ಮೇಲೆಲ್ಲ, ಭೂಮಿಯ ಮೇಲೆ ತುಂಬ ಜಾಸ್ತಿ ಇರುತ್ತೆ, ಚಂದ್ರನ ಎನರ್ಜಿ. ಸೊ ಈ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ಗೆ ತುಂಬ ಒಳ್ಳೆಯದು. ನಿಮ್ಮ ವಿಶಸ್, ನಿಮ್ಮ ಡಿಸೈರ್ಸ್ ಅಥವಾ ಹೀಲ್ ಮಾಡಲಿಕ್ಕೆ, ಕ್ಲೆನ್ಸ್ ಮಾಡಲಿಕ್ಕೆಲ್ಲ ತುಂಬ ಸೂಕ್ತವಾದ ಸಮಯ. ಅರ್ಥ ಆಗ್ತಾ ಇದೆಯಾ? ಸೊ ಹುಣ್ಣಿಮೆ ಈ ಒಂದು ಕೆಲವು ರಿಚುವಲ್ಸ್ ಮಾಡೋದ್ರಿಂದ ತುಂಬ ಬೇಗ ನಿಮ್ಮ ಒಂದು ವಿಶಸ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೋದು, ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಓಕೆ, ಬಿಕಾಸ್ ವಿ ಆರ್ ಆಲ್ ಇನ್ಫ್ಲೂಯೆನ್ಸ್ಡ್, ಇಂಪ್ಯಾಕ್ಟೆಡ್ ಬೈ ಮೂನ್ ಎನರ್ಜಿ. ಕ್ಲಿಯರ್? ಸೊ ಇದೇ ಥರ ಈ ಹುಣ್ಣಿಮೆ ರಿಚುವಲ್ನ ನಾನು ತುಂಬ ಲಾಂಗ್ ಟೈಮಿಂದ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 3-4 ಇಯರ್ಸ್ ಪ್ಲಸ್ಸಿಂದ.
ಐ ಆಮ್ ಕಮಿಟೆಡ್. ನಾನು ಇದ್ದೀನಿ ಲೈವಲ್ಲಿ ಅಟೆಂಡ್, ಅಂದರೆ ನಾನು ಬೆಂಗಳೂರಲ್ಲಿ ಇದ್ದೀನಿ, ಕ್ಲಾಸಸ್ ತೊಗೊಳಕ್ಕಾಗತ್ತೆ ಅಂದರೆ ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಅದೇ ಥರ ಸಾಕಷ್ಟು ಜನ ಸ್ಟೂಡೆಂಟ್ಸು ರೆಗ್ಯುಲರಾಗಿ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 6 months, 1 year, ಕೆಲವರು 2-3 yearsಯಿಂದ ಕೂಡ ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಬಟ್ ಐ ಕ್ಯಾನ್ ಸಿ ಫ್ಯೂ ಪೀಪಲ್, ಕೆಲವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿರುತ್ತೆ, ಬಟ್ ಸ್ಟಿಲ್ ಕೆಲವರು ಸೋಂಬೇರಿತನ ಮಾಡಿಕೊಂಡು ಒಂದಷ್ಟು ತಿಂಗಳು ಅಟೆಂಡ್ ಮಾಡಿಕೊಂಡು ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಮಿಸ್ ಮಾಡ್ತಿರ್ತಾರೆ. ಯಾಕೆ ಏನು ಎಷ್ಟು ತಿಂಗಳು ಎವ್ರಿ ಮಂತ್ ಅಟೆಂಡ್ ಮಾಡ್ತಿರೋದಾ, ಪ್ರಾಕ್ಟೀಸ್ ಮಾಡ್ತಿರೋದಾ ಅಂಥೇಳಿ, ಐ ಡೋಂಟ್ ನೋ. ಓಕೆ, ಸಿ ಡೋಂಟ್ ನೋ, ಆ ಥರ ಒಂದು ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ 1/2 hour 1 hour ಅಷ್ಟೇ ಕ್ಲಾಸ್ ಅಲ್ವಾ. ಎವ್ರಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ನೀವು ರೆಗ್ಯುಲರಾಗಿ ಮಾಡ್ತಾ ಬಂದರೆ ಏನಾಗುತ್ತೆ ನಿಮಗೆ ಬೆನಿಫಿಟ್? ಒಂದು ಎನರ್ಜಿ ಪಡಿತೀರ, ಮ್ಯಾನಿಫೆಸ್ಟೇಷನ್ ಮಾಡ್ತೀರ, ಪ್ರೊಟೆಕ್ಷನ್ ಸಿಗುತ್ತೆ, ಸಾಕಷ್ಟು ಬೆನಿಫಿಟ್ ಆಗುತ್ತೆ. ನೀವು ಮಾಡ್ತಕ್ಕಂಥ ಒಂದು 1/2 hour 1 hour ರಿಚುವಲ್ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಕ್ಲೆನ್ಸಿಂಗ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಕೆಲವರು ಸೋಂಬೇರಿತನ ಮಾಡ್ಕೊಳ್ಳೋವಂಥದ್ದು, ಅಯ್ಯೋ ಎಷ್ಟು ತಿಂಗಳಿಂದ ಅಟೆಂಡ್ ಮಾಡ್ತಾಯಿನಿ ಬಿಡು, ಈ ತಿಂಗಳು ಒಂದಿನ ಮಿಸ್ ಮಾಡಿದ್ರು ನಡೆಯುತ್ತೆ, ಈ ಥರ ಎಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋಂಥದ್ದೆಲ್ಲ ಕೆಲವರು ಮಾಡ್ತಿರ್ತಾರೆ. ಚೆಕ್ ಮಾಡಿ ನೋಡಿ, ಅಂಥವ್ರು ಯಾರಾದರೂ ನೀವು ಇದ್ದೀರಾ ಅಥವಾ ಯಾವ್ದಾದ್ರು ಕ್ಲಾಸ್ ಮಿಸ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಡೋಂಟ್ ಮಿಸ್ ಲೈಕ್ ದಟ್ ಅಲ್ವಾ. ಸಿ ಐ ಆಮ್ ಕಮಿಟೆಡ್ ಅಲ್ವಾ, ಐ ಆಮ್ ಕಮಿಟೆಡ್, ಐ ಆಮ್ ಟೇಕಿಂಗ್ ಕ್ಲಾಸಸ್ ರೈಟ್, ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀನಲ್ವಾ. ಅನ್ಲೆಸ್ ನಾನು ಊರಲ್ಲಿಲ್ಲ, ಐ ಹ್ಯಾವ್ ಗಾನ್ ಫಾರ್ ಸಮ್ ಟ್ರಕ್ಕಿಂಗ್ ಎಲ್ಲೋ ಹೋಗಿದ್ದೀನಿ, ಅಂಥ ಟೈಮಲ್ಲೂ ಏನೋ ಒಂದು ಆಲ್ಟರ್ನೇಟ್ ಮಾಡ್ತೀನಿ, ನಿಮಗೆ ವಿಡಿಯೋ ಬರೋ ಥರನೋ ಯೂಟ್ಯೂಬಲ್ಲಿ ಬರೋದು ಏನೋ ಥರ ಮಾಡಿರ್ತೀನಿ ನಾನು. ಅದರ್ವೈಸ್ ನಾನು ಲೈವಲ್ಲಂತೂ ಕಂಡಕ್ಟ್ ಮಾಡ್ತೀನಿ. ಇಫ್ ಐ ಆಮ್ ಕಮಿಟೆಡ್, ವೈ ಕಾಂಟ್ ಯು ಬಿ ಕಮಿಟೆಡ್? ನೀವು ಯಾಕೆ ರೆಗ್ಯುಲರ್ ಅಟೆಂಡ್ ಮಾಡೋಕ್ಕಲ್ಲ? ಟೆಲ್ ಮಿ, ಯಾರು ಅಟೆಂಡ್ ಮಾಡ್ತಿದ್ರೆ? ಎವ್ರಿ ಮಂತ್ ಅಟೆಂಡ್ ಮಾಡ್ತಾಯಿದ್ದೀನಿ ಸರ್, ನಾನು ನಿಮ್ಮ ಜೊತೆ ಕನೆಕ್ಟ್ ಆದ್ಮೇಲಿಂದ, ವಿವಿನ್ ಅಕಾಡೆಮಿಕ್ ಬಂದ್ಮೇಲಿಂದ ಎವ್ರಿ ಮಂತ್ ಅಟೆಂಡ್ ಮಾಡ್ತಾ ಇದೀನಿ. ಯಾರಿದ್ದೀರಾ? ಮಾಡ್ತಿದ್ದೀನಿ ಸರ್, ಪ್ರತಿ ತಿಂಗಳು ಅಟೆಂಡ್ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಜಾಯ್ನ್ ಮಾಡ್ತಾ ಇದ್ದೀನಿ. ಅಟೆಂಡ್ ಮಾಡ್ತಾ ಇದ್ದೀನಿ ಗುರುಗಳೇ. ವೆರಿ ಗುಡ್, ಐ ರಿಯಲಿ ಅಪ್ರಿಷಿಯೇಟ್ ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ರಿಯಲಿ ಅಪ್ರಿಷಿಯೇಟ್ ಯು ಬಿಕಾಸ್ ಯು ಆರ್ ಕಮಿಟೆಡ್ ಅಲ್ವಾ. ಕೆಲವ್ರಿಗೆ ರಿಸಲ್ಟ್ಸ್ ಬಂದಿರುತ್ತೆ, ಮಹತ್ವ ಗೊತ್ತಿರುತ್ತೆ, 3 ತಿಂಗಳು 6 ತಿಂಗಳೆಲ್ಲ ಅಟೆಂಡ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಈಗೇನು ವಿಶ್ ಅಟೆಂಡ್ ಮಾಡೋ, ಈಗೇನು ವಿಶ್ ಫುಲ್ಫಿಲ್ ಮಾಡ್ಕೊಡೋದು, ಏನಿಲ್ಲ, ಎಲ್ಲ ಗೊತ್ತಿದೆ, ಎಲ್ಲ ಬಂದಿದೆ ಇವಾಗ ಅನ್ನೋ ಥರ ಸಮ್ ವಾಟ್ ದೇ ಟೇಕ್ ಎಕ್ಸ್ಕ್ಯೂಸ್ ತೊಗೊಳ್ತಾರೆ. ನೋ, ಓಕೆ. ಸಿ ವಿಶ್ ಫುಲ್ಫಿಲ್ಮೆಂಟ್ ಇದೆಯೋ ಇಲ್ವೋ, ಅಟ್ಲೀಸ್ಟ್ ನೀವು ಏನಾಗುತ್ತೀರ, ಕನೆಕ್ಟ್ ಆಗ್ತೀರ, ನನ್ನ ಜೊತೆ ಕನೆಕ್ಟ್ ಆಗ್ತೀರ, ಎನರ್ಜಿ ಸಿಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ಹೇಳಿದ್ನಲ್ಲ, ನೀವು ಮಾಡೋಂಥ ಒಂದು ರಿಚುವಲ್ ನಿಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಒಳ್ಳೇದಾಗುತ್ತೆ. ಇಸಂಟ್ ಇಟ್? ಮಾಡಿ, ರೆಗ್ಯುಲರಾಗಿ ಮಾಡಿ. ಅರ್ಥ ಆಗ್ತಾ ಇದೆಯಾ? ಇನ್ ಕೇಸ್ ಲೈವಲ್ಲಿ ಮಾಡೋಕ್ಕಾಗಿಲ್ವಾ, ಅಟ್ಲೀಸ್ಟ್ ವಿಡಿಯೋ ನೋಡ್ಕೊಂಡು ಮಾಡಿ. ಈ ಕ್ಲಾಸ್ ಮುಗಿದ್ಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ, ನೋಡಿಕೊಂಡು ಮಾಡಿ. 24 hours ಕಂಪ್ಲೀಟ್ ಮಾಡಬೇಕು ನೀವು. ಓಕೆನಾ? ಡನ್. ಸೊ ಒನ್ ಮೋರ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈಗ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಲೇಡೀಸ್ಗೆ, ಫೀಮೇಲ್ಸ್ಗೆ, ಸರ್ ಈಗ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನಾನು ಮಂತ್ಲಿ ಸೈಕಲ್ ಟೈಮಲ್ಲಿ ಮಾಡ್ಬೋದಾ? ಮಾಡ್ಬೋದು, ಡೆಫಿನೆಟ್ಲಿ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಬಿಕಾಸ್ ನೀವೇನು ಮಾಡ್ತೀರಾ, ಕೂತ್ಕೊಳ್ತೀರಾ ಒಂದು ಕಡೆ, ಬೇಲೀಫ್ ತೊಗೊಳ್ತೀರಾ, ಇಲ್ಲ ವೈಟ್ ಶೀಟ್ ತೊಗೊಳ್ತೀರಾ, ಬರಿತೀರಾ, ವಿಶ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಆಚೆ ಹೋಗಿ ಗಾಳಿ ಆಕಾಶಕ್ಕೆ ಸಬ್ಮಿಟ್ ಮಾಡ್ತೀರಾ, ಅಷ್ಟೇ ಅಲ್ವಾ? ಆರಾಮ್ಸೆ ಮಾಡಿ. ಎಲ್ಲ ಒಳ್ಳೇದಕ್ಕೆ ನಾವು ಮಾಡೋದು, ಪಾಸಿಟಿವ್ ಎನರ್ಜಿಗೆ ಮಾಡೋದು, ಮ್ಯಾನಿಫೆಸ್ಟೇಷನ್ಗೆ ಮಾಡೋಂಥದ್ದು. ಸೊ ಡೆಫಿನೆಟ್ಲಿ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಸೊ ಥಿಂಕ್ ದಟ್ ಎನಿ ಟೈಮ್ ನೀವು ಮಾಡ್ಬೋದು. ಓಕೆ, ಕ್ಲಿಯರ್? ಸೊ ಲೆಟ್ಸ್ ಸ್ಟಾರ್ಟ್, ಶುರು ಮಾಡೋಣ. ಎಲ್ಲರ ಹತ್ರ ಇದೆಯಾ? ರೆಡಿ ಇದೆಯಾ ಎಲ್ಲರ ಹತ್ರ ಸಾಮಗ್ರಿಗಳು? 5 ಬೇಲೀಫ್ ಬೇಕು. ಬೇಲೀಫ್ ಈಸ್ ವೆರಿ ಪವರ್ಫುಲ್. ಬೇಲೀಫ್ ಈಸ್ ವೆರಿ ಪವರ್ಫುಲ್. ನಾವು ಅಂದ್ಕೊಳ್ತೀವಿ ಪಲಾವ್ ಎಲೆ ಏನು ಬಡೆ, ಪಲಾವ್ಗೆ ಹಾಕ್ತೀವಿ, ಬಿರಿಯಾನಿಗೆ ಹಾಕ್ತೀವಿ, ಅಡುಗೆಗೆ ಹಾಕ್ತೀವಿ, ಮಸಾಲೆಗೆ ಹಾಕ್ತೀವಿ ಅಂತ ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಆ್ಯಕ್ಚುಲಿ ನಿಮಗೆ ಗೊತ್ತಾ, ಇದು ಒಂದು ದೈವಿಕ ಶಕ್ತಿ ಇದರಲ್ಲಿದೆ. ಇದರಲ್ಲಿ ಒಂದು ಆರೋಗ್ಯಕ್ಕಾಗಿರ್ಬೋದು ಅಥವಾ ನಮ್ಮ ವಿಶ್ ಮ್ಯಾನಿಫೆಸ್ಟೇಷನ್ಗಾಗಿರ್ಬೋದು. ಸೊ ಸ್ಪಿರಿಚುವಲ್ ಪವರ್ ಇದರಲ್ಲಿ ತುಂಬ ಇದೆ ಬೇಲೀಫಲ್ಲಿ. ಆ್ಯಂಡ್ ನಮ್ಮ ಮಸಾಲೆ ಪದಾರ್ಥ ಎಷ್ಟೊಂದರಲ್ಲೂ ಪವರ್ಫುಲ್ ಎನರ್ಜೀಸ್ ಇದೆ. ಯು ಟೇಕ್ ಏಲಕ್ಕಿ ತೊಗೊಳ್ಳಿ, ಲವಂಗ ತೊಗೊಳ್ಳಿ, ಓಕೆ, ಆರ್ ಚಕ್ಕೆ ತೊಗೊಳ್ಳಿ. ದೆರ್ ಆರ್ ಮೆನಿ ಬೆನಿಫಿಟ್ಸ್ ಮ್ಯಾನಿಫೆಸ್ಟೇಷನ್ಗೆಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ವಿಲ್ ಯೂಸ್ ಬೇಲೀಫ್ನ ಬಳಸ್ತೀವಿ.
ಆ್ಯಂಡ್ ರೆಡ್ ಕಲರ್ ಪೆನ್ ಮ್ಯಾನಿಫೆಸ್ಟೇಷನ್ಗೆ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ರೆಡ್ ಕಲರ್ ಪೆನ್. ಸೊ ವಿಶಸ್ನ ಬೇಲೀಫ್ ಮೇಲೆ ಬರೆದು ಆಕ್ಟಿವೇಟ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀವಿ. ಹೆಂಗೆ ಬರಿಬೇಕು? ಐ ವಿಲ್ ಗೈಡ್ ಮಾಡ್ತೀನಿ ನಾನು. 5 ವಿಶಸ್ ಬೇಕು. ಸೊ ಥಿಂಕ್ ಅಬೌಟ್ 5 ವಿಶಸ್. 5 ವಿಶಸ್ನ ರೆಡಿ ಮಾಡ್ಕೊಳ್ಳಿ. ಎನಿಥಿಂಗ್, ಯಾವುದಾದ್ರೂ ಸರಿ, ನಿಮ್ಮ ಪರ್ಸ್ನಲ್ ವಿಚಾರದಾಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ನಿಮ್ಮ ಏನೋ ಕ್ಲೈಂಟ್ಸ್ ಕರಿಯರ್ ಗ್ರೋತ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮನಿ ಫೈನಾನ್ಷಿಯಲ್ ವಿಚಾರಗಳು. ಈ ಥರ ಒಂದು 5 ಏರಿಯಾಸ್ ಆಫ್ ಲೈಫ್ ತೊಗೊಳ್ಳಿ. ಅಥವಾ ಇದು ಬಿಟ್ಟು ಬೇರೆ ಆದರೂ ಸರಿ, ಈಗ ನೀವು ಲ್ಯಾಪ್ಟಾಪ್ ತೊಗೋಬೇಕು, ಕಾರ್ ತೊಗೋಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಸೋಕ್ಕೆ ಶುರು ಮಾಡಬೇಕು, ವಾಟ್ ಈ ಥರ ನಿಮ್ಮ ವಿಶಸ್ ಇರುತ್ತೆ, ಅದನ್ನು ಬರಿಬೋದು ನೀವು. ಓಕೆ, ರೆಗ್ಯುಲರಾಗಿ ಬರಿತಾ ಬನ್ನಿ. ಸೊ ಇಟ್ ವಿಲ್ ಅಟ್ರಾಕ್ಟ್ ವೆರಿ ಸೂನ್, ಮ್ಯಾನಿಫೆಸ್ಟ್ ಆಗುತ್ತೆ. ಡನ್. ಸೊ ಈ ರೀತಿ 5 ವಿಶಸ್ನ ರೆಡಿ ಮಾಡ್ಕೊಳ್ಳಿ. ಈಗ ಬೇಲೀಫಲ್ಲಿ ಬರಿಬೇಕಾದ್ರೆ ಹೇಗೆ ಬರಿಬೇಕು? ಇದರಲ್ಲಿ ಈಗ ಜಾಗ ಏನು ದೊಡ್ಡದಾಗಿರೋದಿಲ್ಲ ಅಲ್ವಾ? ಸೊ ಜಾಗ ಏನು ದೊಡ್ಡದಾಗಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು? ನೀವು ಒಂದು 3 ಪದ 4 ಪದದಲ್ಲಿ ಬರಿತೀರಾ. 3 to 4 ವರ್ಡ್ಸಲ್ಲಿ ಬರಿತೀರಾ. ಹೇಗೆ ಬರೆಯೋದು? ಸಿಂಪಲ್. ಐ ಹ್ಯಾವ್ ರಿಸೀವ್ಡ್ 5 lakh rupees. ಎಕ್ಸಾಂಪಲ್ ಮನಿದು ಕೊಡ್ತಾ ಇದ್ದೀನಿ. ಐ ಹ್ಯಾವ್ ರಿಸೀವ್ಡ್ 5 lakh rupees. ಆಲ್ರೆಡಿ ಬಂದಿದೆ, ಆಲ್ರೆಡಿ ಆಗಿದೆ ಅನ್ನೋ ಥರ ಬರೀತೀರಾ. ಐ ವಾಂಟ್ ಟು ಅಲ್ಲ, ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಹೋಮ್ ಕನ್ಸ್ಟ್ರಕ್ಷನ್. ಎಕ್ಸಾಂಪಲ್, ಐ ಹ್ಯಾವ್ ಬಾಟ್ ಮೈ ಡ್ರೀಮ್ ಸೈಟ್. ಐ ಹ್ಯಾವ್ ಗಾಟ್ ಪ್ರಮೋಷನ್ ಆ್ಯಸ್ ಅಸಿಸ್ಟೆಂಟ್ ಮ್ಯಾನೇಜರ್. ವಾಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಐ ಹ್ಯಾವ್ ಕ್ಯೂರ್ಡ್ ಮೈ ಹೆಲ್ತ್ ಪ್ರಾಬ್ಲಮ್. ಸೊ ಈ ರೀತಿ ಏನು ಮಾಡ್ತೀರಾ? ನಿಮ್ಮ ವಿಶಸ್ನ ಒಂದು ಪಾಸಿಟಿವ್ ವೇನಲ್ಲಿ 3-4 ವರ್ಡ್ಸಲ್ಲಿ ಬರೆಯುವಂಥದ್ದು. ಕ್ಲಿಯರ್? ಆದಷ್ಟು ಪರ್ಟಿಕ್ಯುಲರ್ ಆಗಿ ಬರೀರಿ, ಕ್ಲಿಯರ್ ಆಗಿ ಬರೀರಿ. ಏನು ಬೇಕು ಅದನ್ನು ಆಲ್ರೆಡಿ ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಆದಷ್ಟು ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಬೇಲೀಫ್ನ ರೆಡಿ ಮಾಡ್ಕೊಳ್ಳಿ ಅಲ್ವಾ? ಸಿಗುತ್ತೆ, ಸ್ವಲ್ಪ ಹುಡುಕ್ಬೇಕು ನೀವು ಅಷ್ಟೇ. ಇಲ್ಲ ಅಂದ್ರೂ ಐ ಸಜೆಸ್ಟ್ ಯು, ನೀವು ಯಾವಾಗಾದರೂ ಶೃಂಗೇರಿ ಹೊರನಾಡಿಗೆ ಹೋದರೆ ಅಲ್ಲಿ ಸಿಗುತ್ತೆ, ಆರಾಮ್ಸೆ ಸಿಗುತ್ತೆ. ಇಷ್ಟಿಷ್ಟು ತೊಗೊಂಬಂದು ಇಟ್ಕೊಂಬಿಡಿ. ಓಕೆ, ನಾ ಅಲ್ಲಿ ಹೋದಾಗ ತುಂಬ ತಂದಿದ್ದೆ, ಅದೇ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಡನ್. ರೆಡಿನಾ? ಇಷ್ಟು ಸಾಮಗ್ರಿ ರೆಡಿ ಇದೆಯಾ? ಆರ್ ಯು ರೆಡಿ? ಆರ್ ಅಂತ ಹಾಕಿ. ಸೂಪರ್ಬ್. 770 ಮೆಂಬರ್ಸ್ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. ಸೂಪರ್ಬ್, ವೆರಿ ಗುಡ್. ಥ್ಯಾಂಕ್ ಯು. ರೆಡಿನಾ? ಶುರು ಮಾಡೋಣ. ಸೊ ಫಸ್ಟ್ ಒಂದು ಪ್ರೇಯರ್ ಒಂದಿಗೆ ಶುರು ಮಾಡೋಣ ಸ್ನೇಹಿತರೆ. ಎಲ್ಲರೂ ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಹೇಳ್ತೀನಿ ರಾಘವೇಂದ್ರ ಅವರೇ, ಹೇಳ್ತೀನಿ. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ, ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಫೋಕಸ್ ಪೂರಾ ಸೆಷನ್ ಕಡೆಗೆ ತೊಗೊಂಡು ಬನ್ನಿ. ಎನರ್ಜಿ ಪೂರಾ ಸೆಷನ್ ಕಡೆಗೆ ತೊಗೊಂಡು ಬನ್ನಿ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಮಾತಾ ಪಿತಾ ಗುರುಗಳು, ನಿಮ್ಮ ಇಷ್ಟ ದೇವರು, ಪೂರ್ವಜರು, ನಿಮ್ಮ ಮನೆ ದೇವರು, ನಂಬಿರ್ತಕ್ಕಂಥ ದೇವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಪ್ರೇ ಮಾಡ್ಕೊಳ್ಳಿ. ಈ ಒಂದು ಹುಣ್ಣಿಮೆ ರಿಚುವಲ್ ನನ್ನ ವಿಶಸ್ ಫುಲ್ಫಿಲ್ ಆಗಲಿಕ್ಕೆ, ಮ್ಯಾನಿಫೆಸ್ಟ್ ಆಗಲಿಕ್ಕೆ ಇದನ್ನು ಆಚರಿಸ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಒಂದು ಹುಣ್ಣಿಮೆ ರಿಚುವಲಿಂದ ನನಗೆ ಅದ್ಭುತವಾದ ರಿಸಲ್ಟ್ಸ್, ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗೋ ಥರ, ಮ್ಯಾನಿಫೆಸ್ಟ್ ಆಗೋ ಥರ ಆಶೀರ್ವಾದ ಮಾಡಿ. ಯಾವುದೇ ಅಡೆತಡೆಗಳೆಲ್ಲ ಇದ್ದರೂ ಅದನ್ನು ನಿವಾರಣೆ ಮಾಡಿ, ನನಗೆ ಬೇಗ ನನ್ನ ಗುರಿ ತಲುಪೋ ಥರ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಆಶೀರ್ವಾದವನ್ನು ಪಡ್ಕೊಳ್ಳಿ.
ಎರಡು ಕೈನ ರಬ್ ಮಾಡ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಲೆಟ್ಸ್ ಸ್ಟಾರ್ಟ್. ಸೊ ಟೇಕ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಈಗ ರೆಡ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಹೋಗ್ಲಿ ಬ್ಲೂನಲ್ಲಿ ಬರೀರಿ. ನೆಕ್ಸ್ಟ್ ಟೈಮಿಂದ ನೆನ್ಪಿಟ್ಕೊಳ್ಳಿ, ವಿವಿನ್ ಅಕಾಡೆಮಿ ಗೋಪಿ ಸರ್ ಅಂದಾಗ ರೆಡ್ಡು, ಗ್ರೀನು, ಯೆಲ್ಲೋ ಪೇಪರ್, ಇಯರ್ಫೋನ್, ವಾಟರ್ ಇದೆಲ್ಲ ರೆಡಿ ಇರಬೇಕು. ಇಂಟರ್ನೆಟ್ ಎಲ್ಲ ಇರಬೇಕು. ಸೊ ಟೇಕ್ ಅ ಬೇಲೀಫ್ ತಗೊಳ್ಳಿ. ಒಂದು ಈ ಕಡೆ ಬರಿಬೇಕು, ಮುಂಭಾಗ. ಇದು ಬ್ಯಾಕ್ ಸೈಡ್ ಬರುತ್ತೆ, ಎಲೆಯ ಬ್ಯಾಕ್ ಸೈಡ್. ಸೊ ವಿಲ್ ರೈಟ್ ಆನ್ ಫ್ರಂಟ್ ಸೈಡ್. ನೈಸ್ ಆಗಿರುತ್ತಲ್ಲ ಸೈಡು, ಈ ಸೈಡಲ್ಲಿ ಬರಿತೀವಿ. ಸರಿನಾ? 5 ಬೇಲೀಫ್ ತಗೊಳ್ಳಿ. ಒಂದೊಂದು ಬೇಲೀಫಲ್ಲಿ ಒಂದೊಂದು ವಿಷಸ್ನ ಬರೀತೀರ. ಸರಿನಾ? ಸ್ಟಾರ್ಟ್. ಸೊ ಬರೀತಾ ಲಾಟ್ ಆಫ್ ಪಾಸಿಟಿವ್ ಎನರ್ಜಿಯಿಂದ ಬರೀರಿ, ಖುಷಿಯಿಂದ, ಇಂಟೆನ್ಸಿಟಿಯಿಂದ, ಉದ್ದೇಶ ಇಂಟೆನ್ಷನ್ನ ಹಾಕಿ ಬರೀರಿ. ಡನ್. ಈಗ ಬೇಲೀಫ್ ಹಿಂಭಾಗದಲ್ಲಿ 8 ಅಂತ ಬರೀತೀರಾ. 8 ಅದನ್ನ ಮಲಗಿಸಿ ಬರಿಬೇಕು. ಇನ್ಫಿನಿಟಿ ಸಿಂಬಲ್. ಐಲ್ ಶೋ ಯು ದಿಸ್ ಒನ್. ಇನ್ಫಿನಿಟಿ ಸಿಂಬಲ್ 8, ಸ್ಲಿಪ್ಪಿಂಗ್ 8. ಜೊತೆಗೆ ಯು ಕ್ಯಾನ್ ರೈಟ್ ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಕೋಡ್ 1176. ಎಲ್ಲ ಬೇಲೀಫ್ ಮೇಲೂ ಹಿಂಭಾಗದಲ್ಲಿ ಬರೀರಿ. ಡನ್. ಸೊ ಲೆಟ್ಸ್ ಎನರ್ಜೈಸ್. ಇದನ್ನ ಆಕ್ಟಿವೇಟ್ ಮಾಡೋಣ, ಎನರ್ಜೈಸ್ ಮಾಡೋಣ. ದೀಪ ಹಚ್ಕೊಳ್ಳಿ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ.
ಎಸ್ 1176 ಹೀಲಿಂಗ್ ಕೋಡ್ ಬರೀತೀರಾ? ಚಾಟ್ ಬಾಕ್ಸಲ್ಲಿ ಹಾಕಿದೆ ನೋಡಿ, 1176 8 ಇನ್ಫಿನಿಟಿ ಸಿಂಬಲ್ ಬ್ಯಾಕ್ ಸೈಡಲ್ಲಿ ಬರೀರಿ. ಮುಂಭಾಗದಲ್ಲಿ ಜಾಗ ಇದ್ರೆ ಮುಂಭಾಗದಲ್ಲೇ ಬರಿಬೋದು. ಡನ್. ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ಹಚ್ಕೊಳ್ಳಿ. ಲೆಟ್ಸ್ ಆಕ್ಟಿವೇಟ್, ಮ್ಯಾನಿಫೆಸ್ಟ್ ಮಾಡೋಣ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್, ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಇದೆ, ಯಂತ್ರಗಳಿದೆ, ಅದನ್ನೆಲ್ಲ ಎನರ್ಜೈಸ್ ಮಾಡ್ಕೋಬೋದು ನೀವು. ಎನಿ ಬ್ರೇಸ್ಲೆಟ್ಸ್ ಆರ್ ಕ್ರಿಸ್ಟಲ್ಸ್, ಹೀಲಿಂಗ್ ವಸ್ತುಗಳು, ಆರ್ ಯು ಹ್ಯಾವ್ ಟ್ಯಾರೋ ಕಾರ್ಡ್ಸ್, ಯು ಕ್ಯಾನ್ ಎನರ್ಜೈಸ್, ಚಾರ್ಜ್ ಮಾಡ್ಬೋದು. ಸೊ ಟೇಕ್ ಅ ಬೇಲೀಫ್ ತಗೊಳ್ತೀರಾ, ಈ ರೀತಿ ಕೈಯಲ್ಲಿ ಮೇಲೆ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡ್ತೀರಾ. ಹೋಲ್ಡ್ ಇಟ್ ನಿಯರ್ ಯುವರ್ ಹಾರ್ಟ್, ಹೃದಯದ ಹತ್ರ ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಎನರ್ಜಿ ಕೊಡಿ. ಈ ವಿಶ್ ನಿಮಗೆ ಬೇಗ ಅಚೀವ್ ಆಗ್ತಾ ಇದೆ, ಫುಲ್ಫಿಲ್ ಆಗ್ತಾ ಇದೆ ಅನ್ನೋ ಥರ ಇಮ್ಯಾಜಿನ್ ಮಾಡ್ತಾ, ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಹ್ಯಾಪಿ. ಈ ನನ್ನ ವಿಶ್ ತುಂಬ ಬೇಗನೆ ಈಸಿಯಾಗಿ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ. ಆ ಖುಷಿನ ಫೀಲ್ ಮಾಡ್ತಾ, ಹ್ಯಾಪಿನೆಸ್ನ ಫೀಲ್ ಮಾಡ್ತಾ, ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ, ಹಗ್ ಮಾಡಿ, ಕಿಸ್ ಮಾಡಿ, ಎನರ್ಜಿ ಕೊಡಿ. ಹೀಗೆ ಒಂದೊಂದೇ ಬೇಲೀಫ್ಗೆ ಮಾಡಿ. ಓಕೆ, ಒಂದೊಂದೇ ಬೇಲೀಫ್ಗೆ ಮಾಡಿ. ನೋಡಿ ಏನು ಬರ್ದಿರ ನೋಡಿ, ನೋಡ್ಕೊಂಡು ಅದನ್ನು ಕೈಲಿಟ್ಕೊಂಡು ಎನರ್ಜಿ ಕೊಡಿ. ಸೊ ಸ್ಟೂಡೆಂಟ್ಸ್, ಆಫ್ಟರ್ ದಿಸ್ ಯಾರ ಹತ್ರ ಯಂತ್ರಗಳೆಲ್ಲ ಇದೆ ಎನರ್ಜೈಸ್ ಮಾಡಿ. ಯಾರ ಹತ್ರ ಇಲ್ಲ ಏನು ಮಾಡಿ, ವಾಟರ್ ಬಾಟಲ್ ತಗೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್ನ ಎನರ್ಜೈಸ್ ಮಾಡಿ, ವಾಟರ್ನ ಎನರ್ಜೈಸ್ ಮಾಡಿ, ಚಾರ್ಜ್ ಮಾಡಿ. ಕೈಲಿಟ್ಕೊಳ್ಳಿ, ಬ್ರೇಸ್ಲೆಟ್ ಅಥವಾ ಏನೇ ಬೀಟ್ಸ್ ಕ್ರಿಸ್ಟಲ್ಸ್ ಇದ್ರು ಕೈಲಿಟ್ಕೊಳ್ಳಿ, ಎನರ್ಜಿ ಕೊಡಿ.
ಡನ್. ಸೊ ಏನಾದ್ರು ಚಾಂಟ್ ಮಾಡ್ಬೇಕಾ, ಏನ್ ಹೇಳ್ತೀರಾ? ಈಗ ನೋಡಿ, ಎನರ್ಜೈಸ್ ಮಾಡೋದಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕೈಯಲ್ಲಿ ಇಟ್ಕೊಳ್ತೀರಾ, ಅಫರ್ಮೇಷನ್ ಕೊಡ್ಬೋದು ನೀವು. ಸೊ ಥ್ಯಾಂಕ್ ಯು ಹೇಳ್ಬೋದು, ಅಫರ್ಮೇಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಯು ಆರ್ ವೇರಿಂಗ್ ಸಮ್ ಕ್ರಿಸ್ಟಲ್ಸ್, ಯಾವುದೋ ಸ್ಫಟಿಕ ಬ್ರೇಸ್ಲೆಟ್ ಅಂದ್ರೆ ಹಾಕ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಅದನ್ನ ಎನರ್ಜೈಸ್ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ಪ್ರೊಟೆಕ್ಟಿಂಗ್ ಮೀ, ಥ್ಯಾಂಕ್ ಯು ಫಾರ್ ಎನರ್ಜೈಸಿಂಗ್ ಮೀ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಪಾಸಿಟಿವ್ ಎನರ್ಜಿ. ಸೊ ಈ ರೀತಿ ಅದಕ್ಕೆ ಅಫರ್ಮೇಷನ್ ಕೊಡ್ತೀರಾ, ಗ್ರ್ಯಾಟಿಟ್ಯೂಡ್ ಕೊಡ್ತೀರಾ, ಎನರ್ಜಿ ಕೊಡ್ತೀರಾ. ಅಥವಾ ಎನಿ ಮಂತ್ರವನ್ನು ಚಾಂಟ್ ಮಾಡ್ಬೋದು ನೀವು, ಅಥವಾ ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವು ಸ್ವಿಚ್ ವರ್ಡ್ ಚಾಂಟ್ ಮಾಡ್ಬೋದು. ಈ ರೀತಿ ಏನು ಮಾಡ್ಬೋದು ನೀವು, ಯು ಕ್ಯಾನ್ ಎನರ್ಜೈಸ್ ಡಿಫ್ರೆಂಟ್ ವೇನಲ್ಲಿ ನೀವು ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಬರ್ನ್ ದಿಸ್. ಈಗ ನಾವೇನು ಮಾಡ್ಬೋದಾ, ಬರ್ನಿಂಗ್ ರಿಚುವಲ್ ಮಾಡೋಣ. ಸೊ ಟೇಕ್ ದ ಹೋಲ್ಡರಿಂದ ಏನು ಮಾಡ್ತೀರಾ, ಬೇಲೀಫ್ ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ, ಬರ್ನ್ ಮಾಡಿ. ಸೊ ಬರ್ನ್ ಮಾಡಿ ಈ ಬರ್ನ್ ಮಾಡಿರೋ ಬೇಲೀಫು, ಪಲಾವ್ ಎಲೆ, ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು. ಆ ರೀತಿ ಹೋಲ್ಡ್ ಮಾಡಿ. ಸೊ ಬೇಲೀಫ್ನ ಬರ್ನ್ ಮಾಡಿ ದೀಪ ಅಥವಾ ಕ್ಯಾಂಡಲ್ ಒಂದಿಗೆ ಅದರ ಆಶಸ್ ಬೂದಿ ಎಲ್ಲ ತಟ್ಟೆ ಒಳಗಡೆ, ಬೌಲ್ ಒಳಗಡೆ ಬೀಳೋ ಥರ ಇಟ್ಕೊಳ್ಳಿ. ಆ್ಯಂಡ್ ಇದರ ಹೊಗೆ ಏನು ಬರುತ್ತೆ, ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯು. ಡನ್. ಪಲಾವ್ ಎಲೆ ಸಣ್ಣ ಸಣ್ಣದಾಗಿ ಉಳ್ಕೊಂಡ್ರೆ ಬರ್ನ್ ಆಗ್ದಿರಾ, ಬರ್ನ್ ಮಾಡಿ ಕ್ಲೀನಾಗಿ. ಚಿಕ್ಕದಾಗಿ ಉಳ್ಕೊಂಡ್ರೆ ಅದನ್ನ ಕ್ಲೀನಾಗಿ ಬರ್ನ್ ಮಾಡಿ. ಈ ರೀತಿ ಉಳ್ಕೊಂಡ್ಬಿಟ್ರೆ ಅದನ್ನ ಬರ್ನ್ ಮಾಡಿ ನೀಟಾಗಿ. ಎಸ್, ಆಯ್ತಾ? ಡನ್. ಸೊ ಲೆಟ್ಸ್ ಈ ಒಂದು ಯೂನಿವರ್ಸ್ಗೆ, ಆಕಾಶಕ್ಕೆ ಅಥವಾ ಮೂನ್ಗೆ ನಾವು ಬರೆದಿರ್ತಕ್ಕಂಥ ವಿಶ್ ಮ್ಯಾನಿಫೆಸ್ಟೇಷನ್ನ ಸಬ್ಮಿಟ್ ಮಾಡಿ ಬರೋಣ. ಸೊ ದೀಪ ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ, ಆರಿಸ್ಬೇಡಿ. ಬಂದು ನಾವು ವಾಪಸ್ ಕ್ಲೆನ್ಸಿಂಗ್ ಆ್ಯಂಡ್ ಮೆಡಿಟೇಷನ್ ಮಾಡೋಣ. ಸೊ ರೈಟ್ ನಾವು ಎಲ್ಲರೂ ಏನು ಮಾಡಿ, ಬರ್ನ್ ಮಾಡಿರೋ ಆ್ಯಶಸ್ನ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಇರುತ್ತಲ್ವ,
ಹೊರಗಡೆ ಹೋಗ್ತೀರಾ ರೈಟ್ ನಾವೆಲ್ಲರೂ, ಆಚೆ ಟೆರೆಸ್ ಅಥವಾ ಬಾಲ್ಕನಿ ಹೋಗ್ತೀರಾ, ಆಕಾಶದಲ್ಲಿ ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ನೋಡಿ. ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಮೋಡ ಇದೆ, ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ. ಆಕಾಶವನ್ನು ನೋಡ್ತಾ ಥ್ಯಾಂಕ್ ಯು ಹೇಳ್ತಾ ಯೂನಿವರ್ಸ್ಗೆ ಬ್ಲೋ ಮಾಡಿ. ತಟ್ಟೆಲಿರೋ ಆ್ಯಶಸ್ಸು ಬೂದಿ ಎಲ್ಲ ಬ್ಲೋ ಮಾಡಿ, ಉಫ್ ಅಂತೇಳಿ ಬ್ಲೋ ಮಾಡಿ ಆಕಾಶಕ್ಕೆ ತಲುಪಿಸಿ. ಅಲ್ಲೇ 30 ಸೆಕೆಂಡ್ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ವಿಜುಲೈಸ್ ಮಾಡಿ 30 ಸೆಕೆಂಡ್ಸ್, ಆಮೇಲೆ ವಾಪಸ್ ಬನ್ನಿ. ರೈಟ್ ನಾವು ಎಲ್ಲರೂ ಓಕೆ ಮಾಡ್ಬಿಟ್ಟು ಬನ್ನಿ. ನಾನು ಕೂಡ ಮಾಡಿ ಬರ್ತೇನೆ. ಡನ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂದರೆ. ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ಬಂದಿದ್ದೀರಾ ಇಲ್ವ ಅಂತ ಗೊತ್ತಾಗಲ್ಲ. ಸೊ ಚಾಟ್ ಬಾಕ್ಸಲ್ಲಿ ಹಾಕ್ತೀರಾ, ಲೆಟ್ ಮಿ ನೋ. ಡನ್ ಅಂತ ಡಿ ಅಂತ ಹಾಕಿ. ಡನ್. ಸೊ ಲೆಟ್ಸ್ ಡೂ ಅ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಸೊ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ, ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಅದಾದ ನಂತರ ಮೆಡಿಟೇಷನ್, ಪವರ್ಫುಲ್ ಎನರ್ಜೆಟಿಕ್ ಕಾಸ್ಮಿಕ್ ಮೆಡಿಟೇಷನ್ನ ಮಾಡೋಣ. ಸರಿನಾ? ನೋಡಿ, ಐ ರಿಕ್ವೆಸ್ಟ್ ಎಲ್ಲರೂ ಮಾಡಿ ಮೆಡಿಟೇಷನ್. ಈ ಪ್ರೋಸೆಸ್ ಏನಿದೆ ಎಲ್ಲರೂ ಮಾಡಿ. 10 ಮಿನಿಟ್ಸ್ ಆಗುತ್ತೆ, ಬಟ್ ಮಾಡಿ ಎಲ್ಲರೂ. ಸರಿನಾ? ಸೊ ಕ್ಯಾಮ್ರಾ ಆನ್ ಮಾಡಿ ಇನ್ನೂ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಯಾಕೆ? ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಅದರಲ್ಲೂ ಹುಣ್ಣಿಮೆ ದಿನ ಧ್ಯಾನ ಮಾಡಿದ್ರೆ 10 ಪಟ್ಟು ಪವರ್ಫುಲ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದರಲ್ಲೂ ಗುರುಗಳ ಜೊತೆ 700-800 ಜನ ಒಟ್ಟಿಗೆ ಮಾಡಿದಾಗ 100 ಪಟ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆ, ಸೊ ಲೆಟ್ಸ್ ಡೂ ಇಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ದೀಪ ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ. ಸೊ ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್.
ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಫೋಕಸ್ ಮಾಡಿ, ನಿಮ್ಮ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಎನರ್ಜಿಯ ಬಗ್ಗೆ ಫೋಕಸ್ ಮಾಡಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ ಯಾವ ಥರ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ವಿಜುಲೈಸ್ ಮಾಡಿ. ಹಾಗೆ ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನ ಬೆಳಕಿನಲ್ಲಿ ಸಮುದ್ರ ತೀರದಲ್ಲೋ ನದಿ ತೀರದಲ್ಲೋ ಅಥವಾ ಬೆಟ್ಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಚಂದ್ರನ ಎನರ್ಜಿಯನ್ನ ಪಡಿತಾ ಇದ್ದೀರಾ. ಫೀಲ್ ಮಾಡಿ. ರೈಟ್ ನಾವು ಇಮ್ಯಾಜಿನ್ ಮಾಡಿ, ನೀವೆಲ್ಲಿ ಕೂತಿದ್ದೀರಾ, ನಿಮ್ಮ ಸುತ್ತಮುತ್ತ ಏನೇನೆಲ್ಲ ಇದೆ ಕಲ್ಪನೆ ಮಾಡಿ. ಹಾಗೆ ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನ ಬೆಳಕಿನಿಂದ ಒಂದು ಪ್ರಕಾಶಮಾನವಾದ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ನಮ್ಮ ಭೂಮಿಯನ್ನ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ. ನಮ್ಮ ಭೂಮಿ, ನಮ್ಮ ದೇಶವನ್ನ, ನಮ್ಮ ರಾಜ್ಯದ ಹತ್ರ ನಾವಿರ್ತಕ್ಕಂಥ ಊರನ್ನ ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ನೀವಿರ್ತಕ್ಕಂಥ ಏರಿಯಾ, ನಿಮ್ಮ ರೋಡ್, ನಿಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ನೇರಳೆ ಬಣ್ಣದ ಪ್ರಕಾಶಮಾನವಾದ ಬೆಳಕು ನಿಮ್ಮ ಮನೆಯನ್ನ ಎಂಟರ್ ಆಗಿ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ಕಂಪ್ಲೀಟ್ಲಿ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಒಳಗಡೆ, ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಈ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮನ್ನ ಪೂರ್ಣವಾಗಿ ಶುದ್ಧಿಗೊಳಿಸ್ತಾ ಇದೆ, ಹೀಲ್ ಮಾಡ್ತಾ ಇದೆ. ನಿಮ್ಮ ದೇಹದ ಯಾವುದೇ ನೋವು ಬಾಧೆಗಳು ಎಲ್ಲವನ್ನ ಕ್ಲೆನ್ಸ್ ಮಾಡ್ತಾ ಇದೆ. ಯಾವುದೇ ಹೆಲ್ತ್ ಇಶ್ಯೂಸ್ ಎಲ್ಲವನ್ನ ಹೀಲ್ ಮಾಡ್ತಾ ಇದೆ. ನಿಮ್ಮ ಎಲ್ಲ ನೆಗೆಟಿವ್ ಭಾವನೆಗಳು, ನೆಗೆಟಿವ್ ಇಮೋಷನ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಹ್ಯಾಬಿಟ್ಸ್, ಯಾವುದೇ ಪ್ರಾಬ್ಲಮ್ಸ್, ಇಶ್ಯೂಸ್ ಎಲ್ಲವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಕಂಪ್ಲೀಟ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ, ಕ್ಲೆನ್ಸ್ ಆಗ್ತಾ ಇದ್ದೀರಾ. ಫೀಲ್ ಮಾಡಿ, ಎಲ್ಲೋ ಒಂದು ಕಡೆ ಲೈಟ್ ಫೀಲ್ ಆಗ್ತಾ ಇದ್ದೀರಾ, ಹಗುರ ಅನ್ನಿಸ್ತಾ ಇದೆ. ಹಾಗೆ ಇಮ್ಯಾಜಿನ್ ಮಾಡಿ, ಈ ನೇರಳೆ ಬಣ್ಣದ ಎನರ್ಜಿ ಬಾಲ್ ನಿಮ್ಮ ಮನೆಯವ್ರನ್ನೆಲ್ಲರನ್ನು ಆವರಿಸ್ಕೊಳ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಕಂಪ್ಲೀಟ್ಲಿ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಅವರಲ್ಲಿರ್ತಕ್ಕಂಥ ನಕಾರಾತ್ಮಕತೆ ಎಲ್ಲ ತೆಗೆದಾಕ್ತಾ ಇದೆ. ಇನ್ನೂ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯನ್ನ ಪೂರ್ತಿಯಾಗಿ ಆವರಿಸ್ಕೊಳ್ತಾ ಇದೆ, ಮೂಲೆ ಮೂಲೆಯನ್ನು ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆಯನ್ನ ಕಂಪ್ಲೀಟ್ಲಿ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ಹಾಗೆ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ಕಂಪ್ಲೀಟ್ಲಿ ಲೈಟ್ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಕಲ್ಪನೆ ಮಾಡಿ, ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಕಲರ್, ವೈಟ್ ಬ್ರೈಟ್ ಕಲರ್ನ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಹೊರಟಿದೆ. ನಮ್ಮ ಭೂಮಿಯನ್ನ ತಲುಪಕ್ಕೆ ಹೊರಟಿದೆ, ಭೂಮಿ ಹತ್ರ ರೀಚ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಮ್ಮ ದೇಶ, ನಮ್ಮ ರಾಜ್ಯವನ್ನು ಎಂಟರ್ ಮಾಡ್ತಾ ಇದೆ.
ನಾವಿರ್ತಕ್ಕಂಥ ಊರನ್ನು ಎಂಟರ್ ಮಾಡ್ತಾ ಇದೆ, ನಮ್ಮ ಏರಿಯಾ, ನಮ್ಮ ರೋಡ್, ನಮ್ಮ ಮನೆಯನ್ನು ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಕಂಪ್ಲೀಟ್ಲಿ ನಿಮ್ಮನ್ನು ಆವರಿಸ್ಕೊಳ್ತಾ ಇದೆ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಕಂಪ್ಲೀಟ್ಲಿ ನಿಮ್ಮನ್ನ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ನ ತುಂಬ್ತಾ ಇದೆ, ನಿಮ್ಮ ಒಳಗಡೆ ಹೊಸ ಶಕ್ತಿಯನ್ನು ತುಂಬ್ತಾ ಇದೆ, ನವ ಚೈತನ್ಯವನ್ನು ತುಂಬ್ತಾ ಇದೆ, ಹ್ಯಾಪಿನೆಸ್ನ ತುಂಬ್ತಾ ಇದೆ. ಕಂಪ್ಲೀಟ್ಲಿ ಎನರ್ಜೈಸ್ ಆಗ್ತಾ ಇದ್ದೀರಾ. ಫೀಲ್ ಮಾಡಿ, ಪವರ್ನ ಫೀಲ್ ಮಾಡ್ತಾ ಇದ್ದೀರಾ, ಎಕ್ಸೈಟ್ಮೆಂಟ್, ಮೋಟಿವೇಶನ್ನ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಒಂದು ಎನರ್ಜಿ ಬಾಲ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಕಂಪ್ಲೀಟ್ಲಿ ಫ್ಯಾಮಿಲಿ ಪೀಪಲ್ನೆಲ್ಲ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ ಇಂದ ತುಂಬ್ತಾ ಇದೆ. ಮನೆಯ ಪ್ರತಿಯೊಬ್ಬೊಬ್ಬರು ಶಕ್ತಿಯುತರಾಗ್ತಾ ಇದ್ದಾರೆ, ಪಾಸಿಟಿವ್ ಇಂದ ತುಂಬ್ತಾ ಇದ್ದಾರೆ, ಎನರ್ಜೈಸ್ ಆಗ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ, ಹೀಗೆ ಈ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಕಂಪ್ಲೀಟ್ಲಿ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಆವರಿಸ್ಕೊಳ್ತಾ ಇದೆ. ಮನೆಯನ್ನು ಪೂರ್ತಿಯಾಗಿ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ನ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ, ಹಾಗೆ ಈ ಎನರ್ಜಿ ಸರ್ಕಲ್ ಸಣ್ಣದಾಗ್ತಾ ಆಗ್ತಾ ಹಾಗೇ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ರೈಟ್ ನಾವು ತುಂಬ ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದೀರಾ, ಎನರ್ಜಿ ಫೀಲ್ ಮಾಡ್ತಾ ಇದ್ದೀರಾ. ವಿತ್ ದ ಸೇಮ್ ಫೀಲಿಂಗ್ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಈ ಒಂದು ಮಂತ್ರವನ್ನು ಕೇಳಿಸ್ಕೊಳ್ತಾ ಅಥವಾ ಇಮ್ಯಾಜಿನ್ ಮಾಡ್ತಾ, ಕಣ್ಣಿನ ಪರ್ದೆ ಮೇಲೆ ಓಂಕಾರವನ್ನು ಇಮ್ಯಾಜಿನ್ ಮಾಡ್ತಾ, ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಹಾಗೆ ಕಣ್ಮುಚ್ಕೊಂಡು ಹೋಲ್ಡ್ ದ ವಾಟರ್ ಬಾಟಲ್ ಅಥವಾ ನೀರ್ ಗ್ಲಾಸು ಅಥವಾ ವಾಟರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ. ಇಮ್ಯಾಜಿನ್ ಮಾಡಿ ನೀವು ಬರ್ದಂಥ ಇವತ್ತು ವಿಶಸ್ ಗೋಲ್ಸ್ ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿ. ಪ್ರತಿಯೊಂದು ಯಾವ ಥರ ತುಂಬ ಬೇಗ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಫುಲ್ಫಿಲ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ. ಆ ಒಂದು ಸಿಚುಯೇಷನ್ನ ಇಮ್ಯಾಜಿನ್ ಮಾಡಿ, ಹ್ಯಾಪಿನೆಸ್ನ ಫೀಲ್ ಮಾಡಿ. ವಿತ್ ದ ಸೇಮ್ ಫೀಲಿಂಗ್ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಫಾರ್ ಮ್ಯಾನಿಫೆಸ್ಟಿಂಗ್. ಕೀಪ್ ದ ಬಾಟಲ್. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಎನರ್ಜಿನ ಪಡಿರಿ ಹಸ್ತಗಳ ಮುಖಾಂತರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ವಿಶಸ್ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ, ಪ್ರೊಟೆಕ್ಷನ್ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡೂ ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ, ಸೆಷನ್ಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಡನ್. ನೆಕ್ಸ್ಟ್ ಏನು ಮಾಡಬೇಕು? ಇವತ್ತು ಹುಣ್ಣಿಮೆ ಅಲ್ವಾ, ಮತ್ತೊಂದು ಹೇಳ್ಕೊಡ್ತೀನಿ ಏನು ಮಾಡ್ಬೇಕು ನೀವಂತ. ಸೊ ಆಫ್ಟರ್ ಡ್ರಿಂಕಿಂಗ್ ವಾಟರ್ ನೀರು ಖಾಲಿ ಆಗಿರುತ್ತೆ. ಸೆಷನ್ ಮುಗಿದ ಮೇಲಿಂದ ಮತ್ತೆ ನೀರು ತುಂಬಿಸಿ ಬಾಟಲ್ಗೆ ಅಥವಾ ಗ್ಲಾಸ್ಗೆ ಅಥವಾ ಚೊಂಬುಗೆ ಮತ್ತೊಮ್ಮೆ ಕೈಲಿಟ್ಕೊಳ್ಳಿ. ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ಳಿ, ಎನರ್ಜಿ ಕೊಡಿ. ಆ ಬಾಟಲ್ನ ಅಥವಾ ಗ್ಲಾಸನ್ನು ಅಥವಾ ಚೊಂಬನ್ನು ಹೊರಗಡೆ ಇಡಿ. ಪೂರ್ಣ ಚಂದ್ರನ ಬೆಳಕಿನಲ್ಲಿ ಮನೆಯಿಂದ ಆಚೆಗಡೆ, ಟೆರೆಸ್ ಹತ್ರ, ಬಾಲ್ಕನಿ ಹತ್ರ ಅಥವಾ ಮನೆಯಿಂದ ಆಚೆಗಡೆ ಎಲ್ಲಾದರೂ, ವರಂಡಾ ಹತ್ರ, ಕಾಂಪೌಂಡ್ ಹತ್ರ ಎಲ್ಲಾದರೂ ಇಡಿ. ರಾತ್ರಿ ಪೂರ್ತಿ ಇದು ಪೂರ್ಣ ಚಂದ್ರನ ಬೆಳದಿಂಗಳಲ್ಲಿ ಎನರ್ಜೈಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿರಿ. ಪೂರ್ತಿಯಾಗಿ ನೀರನ್ನು ಕುಡಿಬೇಕು ನೀವು, ಸರಿನಾ? ಇದನ್ನು ಮಾಡಿ ಎಲ್ಲರೂ. ಸೆಷನ್ ಮುಗಿದ ಮೇಲೆ ಇದನ್ನು ಮಾಡಿ. ಡನ್.
ದಟ್ಸ್ ಇಟ್. ಸೊ ಸ್ನೇಹಿತರೆ, ಅನ್ಮ್ಯೂಟ್ ಮಾಡಿ ಹೇಳಿ ಒಂದ್ ವರ್ಡ್ ಅಲ್ಲಿ, ಹೌ ಆರ್ ಯು ಫೀಲಿಂಗ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Thank you, sir. Awesome, sir. Wonderful. Thank you so much. Very light way. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಕಾಮನ್ ಸೆನ್ಸ್ देखो तू कथा करता सो तुझे तो देखेंगे ವಂಡರ್ಫುಲ್. तुझं पोटी तुझ्याला ಸ್ನೇಹಿತರೆ ನೋಡಿ, ಯಾರಾದ್ರೂ ಲೈವ್ ಅಲ್ಲಿ ಮಾಡಕ್ಕಾಗಿಲ್ಲ, ಅರ್ಧಂಬರ್ಧ ಆಯ್ತು, ಮಿಸ್ ಆಯ್ತು, ಮತ್ತೊಮ್ಮೆ ಮಾಡಬೇಕು, ಅಥವಾ ಯಾರಾದ್ರೂ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ, ರಿಚುವಲ್ ಮಾಡಕ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಮತ್ತೆ ಬರುತ್ತೆ, ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಆಫ್ಟರ್ ಸಮ್ ಟೈಮ್ ಅಪ್ಡೇಟ್ ಆಗುತ್ತೆ. ಇದನ್ನ ನೀವು ರಾತ್ರಿ ಅಥವಾ ಬೆಳಗ್ಗೆ ಅಥವಾ ನಾಳೆ ಸಂಜೆ 24 ಗಂಟೆ ಒಳಗಡೆ ಇದನ್ನ ನೋಡಿ ಮತ್ತೆ ನೀವು ಕಂಪ್ಲೀಟ್ ಮಾಡ್ಬೋದು. ವಿತಿನ್ 24 hours ಕಂಪ್ಲೀಟ್ ಮಾಡ್ಬೋದು. ಸೊ ಎಲ್ಲಿ ಪಡಿತೀರಾ ನೀವು? ಅದು ಯೂಟ್ಯೂಬ್ ಚಾನಲಲ್ಲಿ ಪಡಿತೀರಾ. ಸೊ ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ರೈಟ್ ನಾವು ಎಲ್ಲರೂ. ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇನ್ನು ಬೇರೆ ಬೇರೆ ವಿಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ದಂಗೆ ಬರುತ್ತೆ. ಓಕೆ, that's it. Thank you so much. Happy night, ಶುಭರಾತ್ರಿ. ಕಂಪ್ಲೀಟ್ ಮಾಡಿ. ಆಫ್ಟರ್ ದ ಸೆಷನ್ ನೀರು ಬಾಟಲ್ನ ಮತ್ತೆ ತುಂಬಿಸಿ, ಅಥವಾ ವಾಟರ್ ಗ್ಲಾಸ್ ಅಥವಾ ಚೊಂಬಲ್ಲಿ ನೀರು ತುಂಬಿಸ್ಬಿಟ್ಟು ಕೈಲಿಟ್ಕೊಂಡು ಮತ್ತೆ ಎನರ್ಜಿ ಕೊಡಿ, ವಿಷಸ್ ಹೇಳ್ಕೊಳ್ಳಿ, ಅದನ್ನು ಆಚೆಗಡೆ ಇಡಿ. ಹೋಲ್ ನೈಟ್ ಚಾರ್ಜ್ ಆಗಲಿ. ಬೆಳದಿಂಗ್ಳಲ್ಲಿ ಬೆಳಗ್ಗೆ ಬೀಳಲೇಬೇಕಂತ ಏನಿಲ್ಲ, ತಲೆ ಕೆಡಿಸ್ಕೊಬಿಡಿ, ಜಸ್ಟ್ ಆಚೆ ಇಡಿ ಸಾಕು, ಸರಿನಾ? ಸೊ ಎನರ್ಜೈಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಆ ನೀರನ್ನು ಕುಡಿಬೇಕು ನೀವು, ಸರಿನಾ? ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವುದಾದ್ರೂ ಗ್ರೂಪಲ್ಲಿ ಓಪನ್ ಇದ್ದರೆ, ಆ ಗ್ರೂಪಲ್ಲಿ ಇದ್ದರೆ ಅಲ್ಲಿ ಶೇರಿಂಗ್ಸ್ ಮಾಡಿ, ಅಥವಾ ವಿಡಿಯೋ ನೋಡ್ತಿರೋರು ಕಮೆಂಟ್ ಬಾಕ್ಸಲ್ಲೂ ಹಾಕಿ. ಡನ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ. ಸಿ ಯು ಆಲ್ ನೆಕ್ಸ್ಟ್ ಕ್ಲಾಸ್. so much, Guruji. Thank you so much, Guruji. So much. Thank you, Guruji. Thank you very much. ನೈಟ್. ಈಗ ದೀಪ ಆರಿಸ್ಬೋದು. ಈಗ ದೀಪ ಆರಿಸಿ, ಉಫ್ ಅಂತಲ್ಲ, ಕೈಯಲ್ಲಿ ಅಥವಾ ಗಾಳಿಯಿಂದ ಇದು ಮಾಡಿ. ಸೊ ಮಾಡಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಶುಭರಾತ್ರಿ. ಸಿ ಯು ಆಲ್ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಆಲ್ ದ ಬೆಸ್ಟ್. ನಿಮ್ಮ ವಿಷಸ್ ಎಲ್ಲ ಬೇಗ ಫುಲ್ಫಿಲ್ ಆಗಲಿ, ಅಚೀವ್ ಆಗಲಿ. ಓಕೆ, ಥ್ಯಾಂಕ್ ಯು. Thank you.